ಅವರು ಅದಕ್ಕೆ ಅವರು ಅಲ್ಲುಗಳದಿಲ್ಲ ಇಲ್ಲಿವರೆಗೆ ಈ ಒಂದು ವಿಡಿಯೋ ಮಾಡೋವರೆಗೆ ಜೊಲ್ಲೆಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಪ್ರಕಾಶ್ ಹುಕ್ಕೇರಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇದೆಲ್ಲರೂ ಇಲ್ಲಿವರೆಗೆ ಹೌದಪ್ಪ ನಾವು ಸಪ್ರೇಟ್ ಮಾಡ್ತಾ ಇದ್ದೀವಿ ಅಂತಲ್ಲ. ಒಂದು ಮಠದಲ್ಲಿ ಆಗ್ಯದಪ್ಪ, ಕನೇರಿ ಮಠದಲ್ಲೇ ಆಗ್ಯದ. ಅದು ಲಿಂಗಾಯತರು ಒಂದು ಮಾಡುವಂಥ ಪ್ರಯತ್ನ ಇಲ್ಲಾಂದ್ರೆ ಬೆಳಗಾವಿ ಜಿಲ್ಲೆ ಮೇಲೆ ಹಿಡಿದು ಹೋಗ್ತದ ಜಾರಕಿಹೊಳಿ ಕೈಯಲ್ಲಿ ಅನ್ನುವಂಥ ಮಾತುಗಳು ಕೇಳ್ತಾ ಇದ್ವಿ ಆದರೆ ಅಷ್ಟು ಸುಲಭದನ ಇವರು ವಿರೋಧವಾಗಿ ಎದ್ದು ನಿಲ್ಲುವಂಥದ್ದು ಅಂತ ಮತ್ತು ಅದೇ ಪ್ರಶ್ನೆ. ಯಾಕಂದರೆ ಎಲ್ಲಿವರೆಗೆ ಇವರು ಓಪನ್ನಾಗಿ ಹೊರಗೆ ಬರೋದಿಲ್ಲವೋ, ಓಪನ್ನಾಗಿ ಅದನ್ನು ಚಾಲೆಂಜ್ ಮಾಡಿ ಸ್ವೀಕಾರ ಮಾಡೋದಿಲ್ವೋ ಅಲ್ಲಿವರೆಗೆ ಇದು ಅಸಾಧ್ಯದ ಕೆಲಸ. ಸುಮ್ಮನೆ ಏನೋ ಮಗು ಚೂಟೋದು, ಅಳಿಸೋದು, ಮಾಡೋದು ಅಂತ ಅಂತೀವಲ್ಲ, ಆ ರೀತಿ ಈ ಎಲ್ಲ ಹಿನ್ನೆಲೆಯಲ್ಲೇ ಈಗ ನಿಮ್ಗೆ ಹೇಳಿದ್ದೀನಿ, ಇಲ್ಲಿವರೆಗೆ ಜಾರಕಿಹೊಳಿ ಕೈ ಒಂದು ಮುಂದದ ಮೇಲದ ಅಂತೇಳಿ. ಯಾಕಪ್ಪ ಅಂತಂದ್ರೆ ಈ ಮಾತನ್ನು ಹೇಳಲೇಬೇಕಾಗ್ತದೆ. ಯಾಕಂದರೆ ನೇರವಾಗಿ ಇವತ್ತು ತಿಳಿತಾ ಇಲ್ಲ, ಅದು ಯಾಕಪ್ಪ ಇದು ಅಂತ ಇವತ್ತು ಮತ್ತು ಪ್ರಶ್ನೆ. ಅನೇಕ ಕಡೆಗಳ ಚರ್ಚೆನೂ ನಡೆದಿದ್ದಾವೆ. ಇವರು ಓಪನ್ನಾಗಿ ಲಿಂಗಾಯತರು ಮಾತಾಡೋದಿಲ್ಲ, ಓಪನ್ನಾಗಿ ಮಾಡೋದಿಲ್ಲ, ಬರೋದಿಲ್ಲ, ಏನಿದ್ರು ಹಿಂದೆ ನಿಂತ್ಕೊಂಡು ಮಾಡುವಂಥವ್ರು ಅಂತ ಅನ್ನೋಂಥ ಮಾತುಗಳು. ಆದರೆ ಇವತ್ತಿನ ಸ್ಥಿತಿ ಒಳಗೆ ಬಿಹೈಂಡ್ ಆಫ್ ದ ಕರ್ಟನ್ ನಿಂತ್ಕೊಂಡು ನಾವು ಏನೋ ಮಾಡ್ತೀವಿ, ಸಾಧಿಸ್ತೀವಿ ಅಂತಂದ್ರೆ ಅದು ಸಾಧ್ಯದ ಮಾತು ಅಂತೇಳಿ. ಒಂದು ಕೇಜ್ರಿವಾಲ್ ಹೇಳ್ತಾರೆ, ನೀವು ಕೇಳಿದಿರಿ ಅದನ್ನು, ರಾಜಕೀಯದಲ್ಲಿ ನಾವು ಎಂಟ್ರ್ ಆಗ್ಬೇಕು ರೀ. ಹೊರಗೂ ನಿಂತ್ಕೊಂಡು ನಾವು ಸ್ಟ್ರೈಕ್ ಮಾಡ್ತೀವಿ, ಮಧ್ಯಾಹ್ನ ಮಾಡ್ತೀವಿ, 100 ದಿವಸ ಪಾಸ್ ಕೊಡ್ತೀವಿ, 1 ವರ್ಷ ಕೊಡ್ತೀವಿ, 2 ವರ್ಷ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೇಜ್ರಿವಾಲ್ ಹೇಳ್ತೀವಿ. ಇವತ್ತಿಗೂ ಸತ್ಯದ. ಯಾಕಂದ್ರೆ ಸ್ಟ್ರೈಕ್ ಮಾಡೋದು ಹೋಗೋದು ಅಷ್ಟೇ ವಿನಃ, ಅದು ಮಧ್ಯಾಹ್ನ ಮಾಡೋದು ಹೋಗೋದು ಅಷ್ಟೇ ವಿನಃ ಅಧಿಕಾರ ಹಿಡಬೇಕಾಯ್ತು ಅಂದ್ರೆ ಒಕ್ಕಟ್ಟು ಬೇಕಾಗ್ತದೆ. ಅದಕ್ಕೆ ಆರ್ಥಿಕವಾಗಿ ಬಲಾಢ್ಯತೆ ಬೇಕಾಗ್ತದೆ. ಇವತ್ತಂತೆ ಆರ್ಥಿಕತೆ ಭಾಳ ಮಹತ್ವದ. ಇಲ್ಲ ದುಡ್ಡು ಇಲ್ಲ ಅಂದರೆ ಯಾವ ಕೆಲಸನೂ ಆಗೋದಿಲ್ಲ ಅನ್ನೋದು ಅಷ್ಟು ಸ್ಪಷ್ಟದ. ರಾಜಕೀಯದಲ್ಲಂತೂ ಅಷ್ಟ. ಹೀಗಾಗಿ ಈ